ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ಫಸ್ಟ್ ಕ್ಲಾಸ್ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಒಂದು ಬಟ್ಲು ಹೆಸರುಬೇಳೆ, ಅರ್ಧ ಬಟ್ಲು ಸಾಬುದಾನಿ, ಇದನ್ನು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣಂತೆ. ಕುಕ್ಕರ್ ಡಬ್ಬ್ಯಾಗ ಇದನ್ನು ಬೇಯಿಸಬೇಕು. ಹೀಗಾಗಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬಣ್ಣ ಬಂದೈತಿ, ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ. ಈಗ ಸಾಬುದಾನಿನೂ ಕಂದು ಬಣ್ಣಗೆ ಫ್ರೈ ಮಾಡ್ಕೋಬೇಕು. ನಿನ್ನೆ ಅಮಾಸೆ ಹೋಳಿಗೆ ಮಾಡಿದ್ವಿ, ಅದಕ್ಕೆ ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ. ಸ್ಪೆಷಲ್ ತೆಂಗಿನ ಹಾಲು ಹಾಕೋಣಂತ. ತೆಂಗಿನಕಾಯಿ ರುಬ್ಬಿಟ್ಟು ತೆಂಗಿನ ಹಾಲು, ಡ್ರೈ ಫ್ರೂಟ್ಸು, ಏಲಕ್ಕಿ, ಬೆಲ್ಲ ಇವೆಲ್ಲವನ್ನು ಹಾಕಿ ಯುಗಾದಿ ಹಬ್ಬಕ್ಕೆ ಹೆಸರುಬೇಳೆ ಪಾಯಸ ಮಾಡೋಣಂತ. ನೋಡಿ, 2 ಕಂದು ಬಣ್ಣ ಬಂದಿತ್ತು. ಈಗ 1 ಗ್ಲಾಸ್ ನೀರು ಹಾಕಿಬಿಟ್ಟು ಇದನ್ನು ಕುದಿಸೋಣಂತ. 1 ರಿಂದ 2 ಗ್ಲಾಸ್ ನೀರು ಹಾಕಿಬಿಟ್ಟು ಇದನ್ನು ಕುದಿಸೋಣಂತ. ಇದು ಕುದಿವರೆಗೂ ಈ ಕಡೆ ಕೊಬ್ಬರಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರದ್ದು ಹಾಲು ತೆಗೋಣಂತ. ಹಾಗೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಕೊಂಡು ಅದನ್ನು ಸಣ್ಣಗೆ ಪೀಸ್ ಮಾಡ್ಕೊಳ್ಳೋಣಂತ. ಕೊಬ್ಬರಿ ತೊಳ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದರದ್ದು ಹಾಲು ತಗೊಳ್ಳೋಂತ. ಈಗ 3 ಸೀಟಿ ಆಗಿದೆ. ಈಗ ಕೊಬ್ಬರಿ ಹಾಲು ರೆಡಿಯಾಗಿದೆ. ಈಗ ಡ್ರೈ ಫ್ರೂಟ್ಸ್ ಹಾಕೋಣ. ನೋಡಿರಿ, ಈಗ ಚಂದ ಫುಲ್ ಎಲ್ಲ ಸಾಬುದಾನಿ ಹೆಸರುಬೇಳೆ ಕುದ್ದೈತಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸು, ಕೊಬ್ಬರಿ ಹಾಲು ಇವೆಲ್ಲ ಹಾಕೊಳ್ಳೋಂತ. ಫುಲ್ ಮಂದಗಾಗೈತಿ, ಕುದಾಕತೈತಿ. ಈಗ ಡ್ರೈ ಫ್ರೂಟ್ಸ್ ಹಾಕೋಣಂತ. ಮತ್ತು ಏಲಕ್ಕಿ ಪುಡಿ, ಬೆಲ್ಲ ಹಾಕೋಣಂತ. ಈಗ ಕುದಿತಾ ಇದೆ ಚೆನ್ನಾಗಿ. ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಈಗ 1 ಬಟ್ಲು ಎಮ್ಮೆ ಹಾಲು ಹಾಕೋಣಂತ. ಈಗ ಗ್ಯಾಸ್ ಆರಿಸಿ ಕೊಬ್ಬರಿ ಹಾಲು ಹಾಕೋಬೇಕು. ಕೊಬ್ಬರಿ ಹಾಲು ಹಾಕಿ ಅದನ್ನು ಕುದಿಸ್ಬಾರ್ದು, ಹಾಗೆ ಹಾಕಿ ತಿರುವಾಡಬೇಕು. ಈಗ ಹೆಸರುಬೇಳೆ ಪಾಯಸ ಯುಗಾದಿ ಹಬ್ಬದ ಸ್ಪೆಷಲ್ ರೆಡಿ ಟು ಈಟ್. ಮತ್ತೆ ಹೊಸ ಒಂದು ರೆಸಿಪಿಯಿಂದ ನಿಮ್ಮೊಂದಿಗೆ ಬರುತ್ತೇನೆ. ಬಾಯ್.